ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸಾಫ್ಟ್ ಆದ ಪದರ ಚಪಾತಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇದಕ್ಕೆ ಗೋಧಿ ಹಿಟ್ಟನ್ನು ತಗೋಬೇಕು. ಈ ಥರ ಜರಡಿನ ಇಟ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಹಿಟ್ಟು ಅಷ್ಟು ಕ್ವಾಂಟಿಟಿಗೆ ತಗೊಂಡು ಜರಡಿನ ಇಟ್ಕೋಬೇಕು. 2 ಸಲ ಹಿಡ್ದಿದ್ದೀನಿ. ಈಗ ಜರಡಿ ಹಿಡಿದು ಇದಕ್ಕೆ 1/2 ಸ್ಪೂನ್ ಉಪ್ಪು ಹಾಕಬೇಕು. 1/2 ಸ್ಪೂನ್ ಉಪ್ಪು, ಆಮೇಲೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಬೇಕು. 1 ರಿಂದ 2 ಸ್ಪೂನ್ ಎಣ್ಣೆ, ಆಮೇಲೆ ಹಾಲು ಹಾಕಬೇಕು. ಇಷ್ಟು ಹಾಲು ಹಾಕಬೇಕು. 3 ಸ್ಪೂನ್ ಹಾಲು ಹಾಕಬೇಕು. ಆಮೇಲೆ ನೀರು ಹಾಕಿ ಈ ಥರ ಕಲಿಸ್ತಾ ಹೋಗಬೇಕು. ಫಸ್ಟಿಗೆ ಜಾಸ್ತಿ ನೀರು ಹಾಕಬಾರ್ದು. ಎಷ್ಟು ಬೇಕೋ ಅಷ್ಟು ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕು. ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ನೋಡಿ ಈ ಥರ ಫುಲ್ಲು ಗಟ್ಟಿಗೂ ಇರಬಾರ್ದು ಹಿಟ್ಟು, ಆಮೇಲೆ ಫುಲ್ಲು ಸಾಫ್ಟನ್ನು ಇರಬಾರ್ದು. ಇಷ್ಟ ಆದರೆ ಆಯಿತು. ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಆದರೆ ಆಯಿತು. ಈಗ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಆಮೇಲೆ ಇದು ನೋಡಿ 10 ನಿಮಿಷ ಆದಮೇಲೆ ಎಷ್ಟು ಸಾಫ್ಟ್ ಆಗಿದೆ. ಈಗ ಸಣ್ಣ ಉಂಡೆ ಮಾಡಬೇಕು. ಈ ಥರ ಹಿಟ್ಟು ತಗೊಂಡು ಈಗ ಇದಕ್ಕೆ ಒಣ ಹಿಟ್ಟು ಹಚ್ಚಿ ಈ ಥರ ದಟ್ಸ್ತಾ ಹೋಗಬೇಕು. ಆಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಈ ಥರ ಎಲ್ಲ ಕಡೆ ಹಚ್ಚಬೇಕು. ಆಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಅರ್ಧಕ್ಕೆ ಫೋಲ್ಡ್ ಮಾಡಬೇಕು. ಆಮೇಲೆ ಮತ್ತೆ ಒಂದ್ಸಲ ಎಣ್ಣೆ ಹಚ್ಚಬೇಕು. ಆಮೇಲೆ ಇನ್ನೊಂದ್ಸಲ ಹಿಟ್ಟನ್ನು ಹಚ್ಚಬೇಕು. ಈ ಥರ ಹಚ್ಚಿ ಈ ಥರ ಫೋಲ್ಡ್ ಮಾಡಬೇಕು. ಟ್ರಯಾಂಗಲ್ ಶೇಪ್ ಆಗುತ್ತೆ. ಆಮೇಲೆ ಇದನ್ನು ದಟ್ಸ್ತಾ ಹೋಗಬೇಕು. ಈ ಥರ ದಟ್ಸ್ತಾ ಹೋಗಬೇಕು. ಆಗ ಸ್ವಲ್ಪ ರೌಂಡ್ ಆಗುತ್ತೆ. ನೋಡಿ ಈ ಥರ ದಟ್ಸ್ಬೇಕು ಎಲ್ಲಾನು. ತುಂಬಾ ಸಾಫ್ಟ್ ಆಗಿದೆ ಹಿಟ್ಟು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈ ಥರ ದಟ್ಸೋದಾದ್ಮೇಲೆ ಇದಕ್ಕೆ ಎಣ್ಣೆ ಹಚ್ಚಬೇಕು. ಈ ಥರ ಫಸ್ಟಲ್ಲೇ ಎಣ್ಣೆ ಹಚ್ಚಿ ಈಗ ಹಂಚಿಗೆ ಹಾಕಬೇಕು. ಹಾಕಿ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಬೇಕಾದರೆ ಹಚ್ಬೋದು ಎಣ್ಣೆ, ಇಲ್ಲ ಅಂದರೆ ಇಲ್ಲ. ನೋಡಿ ಈ ಥರ ತಿರುಗಿ ಹಾಕಬೇಕು. ಇವು ತುಂಬಾ ಅಂದರೆ ಪದರ ಆಗುತ್ತೆ. 4 ಪದರ ಆಗಿ ಬರ್ತವೆ. ಈ ಥರ ಮಾಡೋದ್ರಿಂದ 4 ಪದರ ಆಗುತ್ತೆ ಚಪಾತಿ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ 4 ಪದರ ಆಗಿರೋದನ್ನ. ನೋಡಿ ಈ ಥರ ಉಬ್ಬುತ್ತೆ. ಅಂದ್ರೆ ತುಂಬ ಸಾಫ್ಟ್ ಆಗಿರ್ತಾವ ಚಪಾತಿ. ಬೆಳಿಗ್ಗೆ ಮಾಡಿದ್ರೆ ರಾತ್ರಿವರೆಗೂ ಇದೇ ಥರ ಸಾಫ್ಟ್ ಆಗಿ ಇರ್ತಾವ. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಈ ಥರ ಚೆನ್ನಾಗಿ ಸುಡಬೇಕು. ಎಲ್ಲ ಕಡೆನೂ ಈ ಥರ ಕಲರ್ ಬರಬೇಕು. ಕೆಂಪಗೆ ಆಗೋ ಥರ ಸುಟ್ಟರೆ ಚಪಾತಿ ತುಂಬ ಟೇಸ್ಟಿಯಾಗಿ ಇರ್ತಾವ. ಈಗ ಇನ್ನೊಂದು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದೇ ಥರ ಈ ಥರ ದಟ್ಸಿ ಫಸ್ಟಲ್ಲಿ ಎಣ್ಣೆ ಹಚ್ಚಿ ಆಮೇಲೆ ಹಿಟ್ಟನ್ನು ಹಚ್ಕೋಬೇಕು. ಹಚ್ಚಿ ಈ ಥರ ಅರ್ಧಕ್ಕೆ ಮಡಚಿ ಮತ್ತೆ ಒಂದ್ಸಲ ಎಣ್ಣೆನ ಹಚ್ಚಬೇಕು. ಈ ಥರ ಎಲ್ಲ ಕಡೆ ಎಣ್ಣೆ ಹಚ್ಚಿ ಆಮೇಲೆ ಮತ್ತೆ ಹಿಟ್ಟು ಹಾಕಿ ಈ ಥರ ಹಚ್ಚಿ ಈ ಥರ ಫೋಲ್ಡ್ ಮಾಡಿದರೆ ಟ್ರಯಾಂಗಲ್ ಶೇಪ್ ಆಗುತ್ತೆ. ಅದನ್ನು ಸ್ವಲ್ಪ ಹಿಟ್ಟು ಹಚ್ಚಿ ದಟ್ಸ್ಬೇಕು. ಈ ಥರ ಫಸ್ಟ್ ಈ ಥರ ದಟ್ಸಿ ಆಮೇಲೆ ಈ ಕಡೆ ದಟ್ಸ್ಬೇಕು. ಈ ಥರ ಹಿಂಗೆ ಮೂಲೆ ದಟ್ಸ್ಕೊಂತೋದ್ರೆ ರೌಂಡ್ ಶೇಪ್ ಆಗ್ತದ. ಹಿಟ್ಟು ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕಿ ಹಚ್ಚಿ ದಟ್ಸ್ಬೋದು. ಇವು 2-3 ದಿನ ಇಟ್ಟರೂ ತುಂಬ ಸಾಫ್ಟಾಗಿ ಇರ್ತಾವ ಚಪಾತಿ. ಈ ಥರ ಎಣ್ಣೆನ ಹಚ್ಚಬೇಕು. ಫಸ್ಟಲ್ಲೇ ಎಣ್ಣೆ ಹಚ್ಚಿದ್ರೆ ಆಮೇಲೆ ಹಂಚ ಮೇಲೆ ಹಾಕೋದು ಬೇಕಿಲ್ಲ. ಹಚ್ಚಿ ಆಮೇಲೆ ಇದಕ್ಕೆ ಹಾಕಿಬಿಟ್ರೆ ಆಯಿತು. ಇಲ್ಲಿ ಈ ಕಡೆ ಸೈಡ್ ಬೇಕಂದರೆ ಎಣ್ಣೆ ಹಚ್ಬೋದು, ಇಲ್ಲಾಂದರೆ ಇಲ್ಲ. ಈ ಥರ ನಾನು ಸ್ವಲ್ಪನೇ ಹಚ್ತಾ ಇದ್ದೀನಿ, ಜಾಸ್ತಿ ಹಚ್ಚಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾವೆ. ಪದರ ಇರುತ್ತಲ್ಲ, ಹಾಗಾಗಿ ಎಲ್ಲ ಕಡೆ ಉಬ್ಬುತ್ತಾ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ನೋಡಿ ಈಗ ತೋರಿಸ್ತಾ ಇದ್ದೀನಿ ಪದರಗಳು. 1 ಲೇಯರ್, ಈಗ 2 ಲೇಯರ್, ಇದು 3 ಲೇಯರ್. ಅದು ಅಂಟಿರುತ್ತೆ, ಹಾಗಾಗಿ ಜಲ್ದಿ ಕಾಣಿಸಲ್ಲ ಲೇಯರ್ಗಳು.
ಇದು 4 ಲೇಯರ್ ಚಪಾತಿ ತುಂಬಾನೇ ಸಾಫ್ಟ್ ಆಗಿರ್ತಾವ. ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.